ನೋಡಿ ಸರ್, ಕ್ಲೀನ್ ಆಗಿದೆ ಬೋಟಿ. ಕುಕ್ಕರ್ಗೆ ಒಂದು ವಿಷಲ್ ಹಾಕ್ಸ್ಬಿಡೋದು ಸರ್. 3 ವಿಷಲ್ ಆದ್ರೆ ನೀಟಾಗಿ ಬೆಂದೋಗಿರುತ್ತೆ, ಹೂವು ಥರ ಇರುತ್ತೆ. 2 ಉಂಡೆ ಈರುಳ್ಳಿ, ನಾಟಿ ಕೊತ್ತಂಬರಿ ಹಾಕಿದ್ದೀನಿ. ಇದೊಂದು ಚೂರು ಪುದೀನ ಸೊಪ್ಪು ಸ್ವಲ್ಪ ಸಾಕು. ಅರ್ಧ ಸ್ಪೂನ್ ಚಕ್ಕೆ ಲವಂಗ ಪುಡಿ ಹಾಕಿದ್ದೀನಿ. ಅರ್ಧ ಸ್ಪೂನ್ ಅರಿಶಿನ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಶುಂಠಿ, 2 ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ನೋಡಿ ಇವಾಗ. ಸರ್ ಇಷ್ಟೇ ಮಸಾಲೆ, ಈರುಳ್ಳಿ ಮಸಾಲೆ, ಅರ್ಶಿನ ಈರುಳ್ಳಿ ಹೇಳಿದ್ನಲ್ಲ, 3 ವಿಷಲ್ ಆಗಿದೆ. ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿದೆ ಎಷ್ಟು ಬೆಂದಿದೆ ಅಂತ. ನಿಮಗೆ ಇದರಲ್ಲಿ ಗೊತ್ತಾಗುತ್ತೆ ಬೆಂದಿದೆ ಏನು ಅಂತ. 2 ಗ್ರಾಮ್ ಅಷ್ಟು ಹಾಕೊಳ್ಳೋದ ಎಣ್ಣೆ, ಈರುಳ್ಳಿ ಹಾಕೋದ, ಅರ್ಧ ಮುಕ್ಕಾಲು ಈರುಳ್ಳಿ ಹಾಕಿದ್ರೆ ಸಾಕಾಗುತ್ತೆ. ಸೋಲಾ ಮಸಾಲೆ ನಾವು 1 ಸೆಟ್ಗೆ ಆಗೋದ್ರಿಂದ ಇಷ್ಟಾದರೆ ಸಾಕಾಗುತ್ತೆ. ಇದೊಂದು ಚೂರು ರೋಸ್ಟ್ ಆಗಲಿ, ಒಂಚೂರು ಘಾಟಿ ಈರುಳ್ಳಿ ಮಸಾಲೆ ಘಾಟಿ ಇರುತ್ತಲ್ಲ ಚೂರು. ಇದಕ್ಕೆ ನಾವು ಬೋಟಿ ಆ್ಯಡ್ ಮಾಡೋದ. ಇದು ಬೆಂದೋಗಿದೆ. 25% ಮಸಾಲೆ ಜೊತೆ ಬೇಯುತ್ತೆ. ಗುಂಟೂರು ಬ್ಯಾಡಗಿ ಮೆಣಸಿನ್ಕಾಯಿ 2 ಮಿಕ್ಸ್ ಇದೆ. ಇದೊಂದು 3 ಸ್ಪೂನ್ ಹಾಕಿದೆ ಸುಮ್ಮನೆ. ಧನಿಯಾ ಹಾಕ್ತೀವಿ, ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡ್ರ್, ಜಾಸ್ತಿ ಬೇಡ. ಅದರಲ್ಲಿ ಖಾರದ ಪುಡಿ ಹಾಕಿದ್ರಲ್ಲ, ಇಷ್ಟು ಉಪ್ಪು. ಬೇಕಾದ್ರೆ ನೋಡಿ ಹಾಕೋಬೋದು. ಆಮೇಲಿಂದ ಗಟ್ಟಿಯಾಗಿರುತ್ತೆ. ನೀರು ಜಾಸ್ತಿ ಹಾಕಿದ್ರೆ ಸಾಂಬಾರು ಆಗ್ಬಿಡುತ್ತೆ. ಸಾಂಬಾರು ಬೇಡ, ಬೋಟಿ ಗೊಜ್ಜಾಗಿ ಇರಬೇಕು. ನೋಡಿ ತಿಕ್ಕು ಗ್ರೇವಿಲಿದೆ ಸರ್. ಇವಾಗ ಬೆಂದಿದೆ, 90 ಭಾಗ ಬೆಂದೋಗಿದೆ. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡೋದ, ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ. ಸರ್ 2 ಸ್ಪೂನ್ ಸಾಕು, ಜಾಸ್ತಿ ಏನು ಬೇಕಾಗಲ್ಲ. ಇವಾಗ ನಾವು ಸ್ವಲ್ಪ ಇದಕ್ಕೆ ಕಾಯಿ ಆ್ಯಡ್ ಮಾಡೋದು, ಜಾಸ್ತಿ ಬೇಡ, ಸ್ವಲ್ಪನೇ ಹಾಕೋದ. ಇಷ್ಟೇ ಕರೆಕ್ಟಾಗಿದೆ. ಈ ಬೋಟಿ ಸಾಂಬಾರು ಆಲ್ರೆಡಿ ರೆಡಿ ಇದೆ. ಸ್ವಲ್ಪ ಲಾಸ್ಟಲ್ಲಿ ಸಬ್ಸಿಗೆ ಸೊಪ್ಪು ಹಾಕೊಳ್ಳೋದ. ಸರ್ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗೋಗಿದೆ ಸರ್ ಬೋಟಿ ಇವಾಗ. ಸರ್ ಬೋಟಿ ಬಂದು ನಿಮಗೆ ಮುದ್ದೆ ಜೊತೆ ಬನ್ನಿ ಸರ್. ಇವಾಗ ಬೋಟಿ ರೆಡಿ ಇದೆ, ಪ್ಲೇಟ್ ಸರ್ವ್ ಮಾಡ್ಕೊಳ್ಳೋದು.